ವೆಲ್ಕಮ್ ಟು ಮೈ ಚಾನಲ್ VHS ವ್ಲಾಗ್ಸ್ ನನ್ನ ಲೋಕ. ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, VHS ವ್ಲಾಗ್ಸ್ ನನ್ನ ಲೋಕಕ್ಕೆ ಸ್ವಾಗತ. ಇವತ್ತು ನಾನು ಮಾರ್ನಿಂಗೇ ವ್ಲಾಗ್ ಶುರು ಮಾಡಿದ್ದೀನಿ ನೋಡಿ. ನಿಮಗೆ ಟೈಮ್ ಕಾಣಿಸ್ತಿರ್ಬೋದು, ಇನ್ನೂ 6:20, ನನ್ನ 5 ನಿಮಿಷ ಮುಂದೆ ಇದೆ. ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿನ ವ್ಲಾಗ್ ಬಂದು ತುಂಬ ಸ್ಪೆಷಲ್ ವ್ಲಾಗು. ನಮ್ಮ ಮನೆಗೆ ಒಬ್ಬರು ಹೊಸ ಅತಿಥಿ ಬರ್ತಾ ಇದ್ದಾರೆ. ಆ ವ್ಲಾಗ್ ನಿಮಗೆ ಇವತ್ತು ತೋರಿಸೋಣ ಅಂತ ಫುಲ್ ಡೇ ಕವರ್ ಮಾಡ್ತೀನಿ ನಿಮಗೆ. ನೋಡಿ, 6:30 ಎದ್ದೇಳೋದಲ್ಲ, ಇವಾಗ ಅಲಾರಾಮ್ ಮಾಡ್ಕೊತೀನಿ. 6:30 ಆಗಿಬಿಟ್ಟಿದೆ. ನಾನು 6:20 ಅಂದ್ಕೊಂಡಿದ್ದೀನಿ. ಇಗ್ನೋರ್ ಮೈ ಟೈರ್ಡ್ ಫೇಸ್. ನಾನು ಜಸ್ಟ್ ಎದ್ದು ಫ್ರೆಶ್ ಅಪ್ ಆಗಿ ಈಗ ನೋಡಿ ನೆಲ ಎಲ್ಲ ಒರೆಸಿ ಎಲ್ಲ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಇವತ್ತು ಸೋಮವಾರ ಬೇರೆ, ಸೊ ಪೂಜೆ ಮಾಡಬೇಕು. ವಾರ ಇವತ್ತು ನಮ್ಮದು. ಹಾಗೆ ಹೊರಗಡೆ ಸಹ ಎಲ್ಲ ರಂಗೋಲಿ ಹಾಕಿ ರೆಡಿ ಮಾಡಿಟ್ಟಿದ್ದೀನಿ. ನೋಡಿ ತೋರಿಸ್ತೀನಿ. ಎಲ್ಲ ಈಗ ಒಂದು ಬೇಸಿಕ್ ಕೆಲಸಗಳು ಮುಗಿದಿದೆ. ಹಾಲು ಕಾಯೋದಕ್ಕೆ ಇಟ್ಟಿದ್ದೀನಿ. ತಿಂಡಿ ರೆಡಿ ಮಾಡ್ಕೋಬೇಕು. ಕ್ಯಾಪ್ಸಿಕಮ್ ರೈಸ್ ಮಾಡೋಣ ಅಂತ. ಒಂದು 12 ಗಂಟೆ ಅಷ್ಟೊತ್ತಿಗೆ ನಾವು ಅಲ್ಲಿಗೆ ಹೋಗಬೇಕು. ನಾವು ಮನೆಯಲ್ಲಿ ಕಾಫಿ ಎಲ್ಲ ಕುಡಿದು ಮಾರ್ಕೆಟಿಗೆ ಹೊರಟ್ವಿ. ಇದು ಹಾರ ಆರ್ಡ್ರ್ ಮಾಡಿದ್ವಿ. ಅದನ್ನು ಬೇಗ ಬಂದು ತೊಗೊಂಡೋಗಿ, ತುಂಬ ಜನ ಕಸ್ಟಮರ್ಸ್ ಇದ್ದಾರೆ ಅಂತ ಫೋನ್ ಮಾಡಿದರು. ನಮ್ಮ ಊರಿನ ಹುಡುಗ ಒಬ್ಬರಿಗೇ ಒಪ್ಪಿಸಿದ್ವಿ. ಅವ್ರು ಇಲ್ಲಿ ಮಾರ್ಕೆಟಲ್ಲಿ ಹೂ ಮಾರ್ತಾರೆ ಅಂತ ಅಂದ್ಬಿಟ್ಟು. ಅವತ್ತಂತೂ ತುಂಬ ರಶ್ ಇತ್ತು. ಗಾಡಿ ಒಳಗೆ ತೊಗೊಬರೋಕ್ಕಾಗಲಿಲ್ಲ. ಎಷ್ಟು ನಾವು ನಡ್ಕೊಂಡು ಹೋಗೋಕ್ಕೂ ಆಗ್ತಿರಲಿಲ್ಲ, ಅಷ್ಟು ರಶ್ ಇತ್ತು. ನೋಡಿ, ಹೂವುಗಳ ಮಧ್ಯೆ ನಿಂತರೆ ಎಷ್ಟು ಖುಷಿ ಅಲ್ವಾ, ಎಷ್ಟು ಚೆನ್ನಾಗಿದೆ ಹಾರಗಳು. ತುಂಬ ಜನ ತೊಗೋತಾ ಇದ್ರು ಅವತ್ತೆಲ್ಲದು. ಅಕ್ಷಯ ತೃತೀಯ, ಬಸವ ಜಯಂತಿ ಎರಡೂ ಇತ್ತಲ್ವ, ಹಾಗಾಗಿ ನಾವು ತೊಗೊಂಡು ಮನೆಗೆ ಬಂದ್ವಿ. ನೋಡಿ, ಇದು ಸಿಂಪಲ್ಲಾಗಿ ತೊಗೊಂಡಿರೋವಂಥ ಹಾರಗಳು. ಮತ್ತು ನಾವು ಆರ್ಡ್ರ್ ಮಾಡಿದ ಹಾರ ಬಂದು ಇದು ಗುಲಾಬಿದು. ತುಂಬ ಚೆನ್ನಾಗಿತ್ತು. ನಮಗೊಂದು ಒಳ್ಳೆ ರೀಸನೇಬಲ್ ಇದರಲ್ಲೇ ಸಿಕ್ತು. ಇನ್ನು ವಾರ ಬೇರೆ, ಇವತ್ತು ಪೂಜೆ ಮಾಡಬೇಕು. ನನ್ನ ಮಗಳಿಗೆ ತಿಂಡಿ ರೆಡಿ ಆಗಿತ್ತು. ನನ್ನ ಮಗಳಿಗೂ ಸ್ನಾನ ಮಾಡಿಸ್ಬೇಕಿತ್ತು. ಅಷ್ಟರಲ್ಲಿ ನಾನು ಫ್ರೆಶ್ ಅಪ್ ಆಗಿ ಪೂಜೆ ಮುಗಿಸ್ಕೊಂಡೆ. ಗೊತ್ತಿಲ್ಲ, ನನಗೆ ಶಿವಪ್ಪ ಅಂದರೆ ತುಂಬ ಇಷ್ಟ ಆಗ್ತಾರೆ. ಸೋಮವಾರದ ದಿನ ಪೂಜೆ ಮಾಡಿದ್ಮೇಲೆ ನಾನು ಟಿಫನ್ ಮಾಡೋದು, ಅಷ್ಟು ಆಗಲೇ ನನಗೆ ಸಮಾಧಾನ ಆಗೋದು. ಸ್ನಾನ ಪೂಜೆ ಎಲ್ಲ ಆಯಿತು. ನಮ್ಮ ಹೊಸ ಅತಿಥಿಗೆ ದೃಷ್ಟಿ ಆಗಬಾರ್ದು ಅಂತ ನಿಂಬೆಹಣ್ಣು ಮೆಣಸಿನ್ಕಾಯಲ್ಲಿ ದೃಷ್ಟಿ ದಾರ ಮಾಡ್ತಾಯಿದ್ದೆ. ಇದೆಲ್ಲ ಮುಗಿಸಿ ತಿಂಡಿ ತಿಂದು ನಾವು ಈ ಥರ ರೆಡಿ ಆದ್ವಿ. ಮೂವರು ವೈಟ್ ಆ್ಯಂಡ್ ರೆಡ್ ಕಾಂಬಿನೇಷನಲ್ಲಿ ರೆಡಿಯಾಗಿ ಹೊರಟ್ವಿ. ಇಟ್ಸ್ ಟೈಮ್ ಟು ರಿವೀಲ್. ನಾವು ಹೋಗ್ತಾ ಇರೋದು PPS ಕಿಯಾ ತುಮಕೂರಿಗೆ. ಹೌದು, ನಾವು ಕಾರ್ ತೊಗೋತಾ ಇದ್ದೀವಿ. ಅದಕ್ಕೋಸ್ಕರನೇ ಈ ವ್ಲಾಗು. ನಮ್ಮ ಮನೆಗೆ ಬರ್ತಾ ಇರೋ ಹೊಸ ಅತಿಥಿ ಕಿಯಾ ಕಾರೇನೆ. ಕೆಲವೊಂದು ಡಾಕ್ಯುಮೆಂಟೇಷನ್ ಪ್ರೋಗ್ರಾಮ್ ಇತ್ತು, ಅದೆಲ್ಲ ಮುಗಿಸ್ಕೊಂಡ್ವಿ. ಎಲ್ಲ ಆಲ್ಮೋಸ್ಟ್ ಮುಗಿದಿತ್ತು, ಒಂದು ಚಿಕ್ಕ ಪುಟ್ಟದಿತ್ತು. ಇಟ್ಸ್ ಟೈಮ್ ಟು ರಿವೀಲ್. ಇದೇ ನೋಡಿ ನಮ್ಮ ಕಾರ್. ಎಲ್ಲರಿಗೂ ಒಂಥರ ಸ್ಪೆಷಲ್ ಮೂಮೆಂಟ್ ಅಲ್ವಾ, ಹೊಸ ಮನೆ, ಕಾರು ಎಲ್ಲದು. ಈಗ ಒಂದು ಹೆಜ್ಜೆ ಇಟ್ಟಿದ್ದೀವಿ, ಕಾರ್ ತೊಗೊಂಡಿದ್ದೀವಿ. ಇನ್ನೂ ತುಂಬ ಇದೆ ಅಚೀವ್ ಮಾಡೋದು. ನನ್ನ ಮಗಳಿಗಂತೂ ಫುಲ್ಲು ಖುಷಿ, ಅವಳಿಗೆ ಇಷ್ಟಪಟ್ಟಿರ್ತಾರೆ ಅಂತ. ನಮ್ಮ ಮನೆಯವರು ಡ್ರೈವಿಂಗ್ ಕ್ಲಾಸ್ ಬಿಟ್ಟಾಗುತ್ತೆ ಫಸ್ಟು ಹಿಡಿದಿದ್ದು ಸ್ಟೇರಿಂಗ್ನ. ನನಗೆ ಫುಲ್ಲು ಭಯ ಆಗ್ತಾಯಿತ್ತು. ಅಂತೂ ಸಕ್ಸಸ್ಫುಲಿ ಹೊರಗಡೆ ತೊಗೊಬಂದರು ಕಾರ್ನ. ಫುಲ್ಲು ಖುಷಿಯಾಯಿತು. ನೋಡಿದ್ರಿ ಅಲ್ವಾ, ಇದೇ ನಮ್ಮದು ಕಾರು, ಕಿಯಾ ಕ್ಯಾರೆನ್ಸ್ ಕ್ಲಾಸ್. ಇದ್ರ ಬಗ್ಗೆ ಫುಲ್ಲು ಡೀಟೇಲ್ ಕೊಡ್ತೀನಿ. ಹೊರಗಡೆ ಹೇಗಿದೆ, ನಾವು ಯಾಕೆ ಇದನ್ನೇ ಸೆಲೆಕ್ಟ್ ಮಾಡ್ಕೊಂಡ್ವಿ, ಪ್ರತಿಯೊಂದು ಡೀಟೇಲ್ಸ್ ಇನ್ನೊಂದು ವ್ಲಾಗಲ್ಲಿ ಕೊಡ್ತೀನಿ. ನನ್ನ ಮಗಳಿಗಂತೂ ಫುಲ್ ಖುಷಿ. ಹೊರಗಡೆ ತಂದು ನಿಲ್ಸಿದ್ಮೇಲೆ ನಾನು ಅಲ್ಲಿರೋ ಗಣಪತಿಗೆ ಪೂಜೆ ಮಾಡಿದೆ. ಎಲ್ಲದೂ ನಾನು ಬೆಳಿಗ್ಗೆಯಿಂದನೇ ಟೈಮ್ ತೊಗೊಂಡು ಎಲ್ಲದೂ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಅಡ್ಜಸ್ಟ್ ಮಾಡಿಕೊಂಡು. ಗಣಪತಿ ಪೂಜೆ ಮುಗಿಸಿ, ಕಾರಿಗೆಲ್ಲ ಹೊರಗಡೆ ಪೂಜೆ ಮುಗಿಸಿ, ಇದೆಲ್ಲ ಮುಗಿಸೋ ಅಷ್ಟರಲ್ಲಿ ಎಷ್ಟು ಬಿಸಿಲಿತ್ತು ಅಂದರೆ ನಿಂತ್ಕೊಳ್ಳೋಕ್ಕೂ ಆಗ್ತಿರಲಿಲ್ಲ. ಅಷ್ಟು ಬಿಸಿಲಿತ್ತು. ಅದರಲ್ಲಿ ಕಾರು AC ಎಲ್ಲ ಇದ್ದರೂ ಕೂತ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ. ಅಷ್ಟು ಹಿಂಸೆ ಆಗೋದು ಆ ಬಿಸಿಲಲ್ಲಿ. ಬಟ್ ನಮಗೆ ಅವ್ರು ಕೊಟ್ಟಿದ್ದ ಟೈಮು 12:30. ನಾವು ಫುಲ್ಲು ಫ್ಯಾಮಿಲಿ ಎಲ್ಲ ಸೇರಿ ನಾವು ಕಾರ್ ಹೊರಗಡೆ ತೊಗೊಬರೋಷ್ಟರಲ್ಲಿ 1 o'clock ಆಗೋಗ್ಬಿಡ್ತು. ನೋಡಿ, ನನ್ನ ಮಗಳು ಸಣ್ಣ ರೂಫ್ ಓಪನ್ ಮಾಡಿ ನಿಂತ್ಕೊಬಿಟ್ಟಿದ್ದಾಳೆ. ಅಲ್ಲಿ ಖುಷಿ ಆಗಿಬಿಟ್ಟಿದೆ. ನಾನೆಲ್ಲ ಪೂಜೆ ಮುಗಿಸ್ದೆ. ನಮ್ಮ ಭಾವ ಬಂದು ಈಡ್ಗೆ ಹಾಕಿದ್ರು. ಇದೇ ನೋಡಿ ನಮ್ಮ ಕಾರ್. ಇದಾಗಿತ್ತು ಇವತ್ತಿನ ವ್ಲಾಗ್. ಫುಲ್ಲು ವ್ಲಾಗ್ ಮಾಡೋಕ್ಕಾಗಲಿಲ್ಲ, ತುಂಬ ಟಯರ್ಡ್ ಆಗಿಬಿಟ್ಟಿದ್ದೆ. ಹಾಗಾಗಿ ಏನು ಮೇನ್ ವಿಷಯ ಇತ್ತಲ್ಲ ಅದಷ್ಟು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಸಪೋರ್ಟ್ ಮಾಡಿ, ನಮ್ಮ ಚಾನಲ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.